ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಗೋಕರ್ಣದ ಅಷ್ಟಬಂಧ ಕಾರ್ಯಕ್ರಮ, ಮಹಾಬಲೇಶ್ವರ ಭಟ್ರ ನಿರ್ದೇಶನ. ಶ್ರೀಧರ ಗುರುಗಳು ಯಾವ ಕಾರ್ಯವಾಗಲಿ ಅದರಲ್ಲಿ ತಾನಾಗಿ ತೊಡಗಿಕೊಂಡು ಮಾಡಬೇಕಾದಂತಹ ಕಾರ್ಯ ಯಾವುದು ಅಂತ ಬೇರೆ ಯಾರು ಹೇಳಬೇಕಾದ್ದಿಲ್ಲ. ಎಲ್ಲಿ ತನ್ನ ಅವಶ್ಯಕತೆ ಅಗತ್ಯ ಉಂಟೋ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಮೊದಲಿಗೆ ಊರುಗಳಿಂದ ಅಷ್ಟಬಂಧ ಕಾರ್ಯಕ್ರಮಕ್ಕೆ ಬೇಕಾದಂತಹ ದೇಣಿಗೆಯನ್ನು ಸಂಗ್ರಹ, ಅದು ದವಸ ಧಾನ್ಯದ ರೂಪದಲ್ಲಿ ಆಗಿರಬಹುದು, ಹಣದ ರೂಪದಲ್ಲಿ ಆಗಿರಬಹುದು, ಅದರ ಸಂಗ್ರಹಕ್ಕಾಗಿ ಅವರು ಸಾಗುತ್ತಾ ಇದ್ದರು. ಜೊತೆಗೆ ದೇವಸ್ಥಾನದಲ್ಲಿ ಬೇಕಾದಂತಹ ಸಿದ್ಧತೆ, ದೇವಸ್ಥಾನದ ಪ್ರಾಂಗಣವನ್ನು ಸ್ವಚ್ಛಗೊಳಿಸೋದಾಗಲಿ, ಅಲ್ಲಿ ಚಪ್ಪರವನ್ನು ಹಾಕೋದಾಗಲಿ, ಯಾವ ಕಾರ್ಯಕ್ಕಾದರೂ ಆಳುಗಳೊಂದಿಗೆ ಕೆಲಸಗಾರರೊಂದಿಗೆ ತಾವು ಆಳಾಗಿ ದುಡಿಯುವಂತಹ ಮನೋಭಾವ ಇತ್ತು. ಇದನ್ನು ನಾನು ಮಾಡೋದಿಲ್ಲ, ಇದನ್ನು ಮಾಡಬಾರ್ದು ಎನ್ನುವಂತಹ ಭಾವಗಳೇನಿರಲಿಲ್ಲ. ಹಾಗೆ ಅವರಿಗೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಹೇಳುವಂತಹ ಮನೋಭಾವ ಇರಲೇ ಇಲ್ಲ. ಯಾಕೆಂದರೆ ಸಜ್ಜನಗಡದಲ್ಲಿದ್ದಾಗಲೂ ಹಾಗೆಯೇ ಯಾವಾಗಲೂ ಅಡುಗೆಯವರು ಕೆಲಸ ಬಿಟ್ಟು ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ದಿನವೂ 100 ಜನಕ್ಕೆ ಅವರೇ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ರಂತೆ. ಮತ್ತು ಅಲ್ಲಿ ಬೆಳಗ್ಗೆ 100 ಜನಕ್ಕಾಗುವಂತಹ ಬೆಳಗ್ಗೆ ಉಪಹಾರಕ್ಕೆ ತಿಂಡಿಯನ್ನು ಕೊಡುವ ಸ್ಥಿತಿ, ಆವಾಗ ರೊಟ್ಟಿಯನ್ನು ಮಾಡ್ತಿದ್ರಂತೆ. ಅದನ್ನೆಲ್ಲ ಇವರೇ ಮಾಡ್ತಿದ್ರು. ಹಾಗಾಗಿ ಆ ಎಲ್ಲ ಅನುಭವದಲ್ಲಿ ಗೋಕರ್ಣದಲ್ಲಿ ಅಷ್ಟಬಂಧ ಕಾರ್ಯಕ್ರಮದಲ್ಲಿ ಅಡುಗೆ ಮನೆಯಲ್ಲಿ ಬೇಕಾದಂತಹ ವ್ಯವಸ್ಥೆಗೆ ಬಡಿಸ್ಲಿಕ್ಕೆ ಬೇಕಾದರೆ, ಕೊನೆಗೆ ಭಕ್ತಾದಿಗಳು ಉಂಡು ಹೋದ ಮೇಲೆ ಎಂಜಲು ಎಲೆಯನ್ನು ತೆಗೆದು ಆ ಸ್ಥಳವನ್ನು ಸ್ವಚ್ಛಗೊಳಿಸುವವರೆಗೆ ಯಾವ ಕಾರ್ಯವನ್ನಾದರೂ ಮಾಡ್ತಿದ್ರು, ಮಾಡಿದ್ದಾರೆ ಕೂಡ. ಹಾಗೆ ಎಲ್ಲ ಕಾರ್ಯವನ್ನು ಮುಗಿಸಿ ಅಷ್ಟಬಂಧ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಸಾಗಿದ ಮೇಲೆ ತಾವು ಬಂದಂತಹ ಕರ್ತವ್ಯ ಮುಗಿಯಿತು, ತನ್ನ ಹೊಣೆ ಮುಗಿಯಿತು ಅಂತ ಅನ್ನಿಸಿದ ಮೇಲೆ ನೇರವಾಗಿ ಮಹಾಬಲೇಶ್ವರ ಭಟ್ರನ್ನ ಕೇಳಿಕೊಳ್ತಾರೆ, ನಾನು ಮುಂದೆ ಹೋಗಬೇಕು, ಬೇರೆ ಊರುಗಳಿಗೆ ಹೋಗಿ ಸಂಚಾರವನ್ನು ಮಾಡಬೇಕು ಅಂತ ಹೇಳಿ ಮಹಾಬಲೇಶ್ವರ ಭಟ್ರ ಅನುಮತಿಯ ಮೇರೆಗೆ ಅಲ್ಲಿಂದ ಪ್ರಯಾಣವನ್ನು ಆರಂಭಿಸ್ತಾರೆ. ಮುಂದೆ ಹೊರಟವರು ಕುಮಟಾ ಬಂದು ಕುಮಟಾ ಮಾರ್ಗವಾಗಿ ದೇವಿ ಮನೆ, ಹಾಗೆಯೇ ಅಲ್ಲಿಂದ ಹನುಮಂತಿಗೆ ಬರ್ತಾರೆ. ಹನುಮಂತಿಗೆ ಬರುವಾಗ ಸುಮಾರು ಸಂಜೆ ಆಗಿದೆ. ಮತ್ತು ಎಲ್ಲಿಂದ ಎಲ್ಲಿಗೆ ಸಾಗುವಾಗಲೂ ಅಲ್ಲಿಯವರೆಗೆ ಅವರು ಬಾಲ್ಯದಿಂದ ಸಜ್ಜನಗಡಕ್ಕಾಗಲಿ, ಸಜ್ಜನಗಡದಿಂದ ಕೊಲ್ಲಾಪುರಕ್ಕಾಗಲಿ, ಕೊಲ್ಲಾಪುರದಿಂದ ಗೋಕರ್ಣದಿಂದ ಹನುಮಂತಿಗೆ ಬಂದು ನಿಲ್ಲುವವರೆಗೂ ಯಾವುದೇ ವಾಹನವನ್ನು ಏರಿದವರಲ್ಲ. ಕಾಲ್ನಡಿಗೆಯಲ್ಲಿ ಅಷ್ಟೂ ದಿನಗಳನ್ನು ಎಲ್ಲ ಕ್ಷೇತ್ರಗಳಿಗೆ ಸಂದರ್ಶನ ಮಾಡಿದವರು. ಹಾಗೆ ಹನುಮಂತಿಗೆ ಬಂದು ನಿಲ್ಲುವಾಗ ಸುಮಾರು ಸಂಜೆಯ ಹೊತ್ತು ಜೀವನದಲ್ಲಿ ಅವರಿಗೊಂದು ಕ್ರಮವನ್ನು ಅಳವಡಿಸಿಕೊಂಡಿದ್ದರು. ಎಲ್ಲಿಯಾದರೂ ಮಠಗಳಲ್ಲಿಯೋ ದೇವಸ್ಥಾನದ ಪ್ರಾಂಗಣದಲ್ಲಿಯೋ ರಾತ್ರಿಯನ್ನು ಕಳಿಬೇಕು, ಇಲ್ಲ ಯಾವುದಾದ್ರೂ ಒಂದು ಸ್ವಚ್ಛ ನೀರಿರುವಂತಹ ನದಿ ತಟದಲ್ಲಿ. ಆದರೆ ಭಿಕ್ಷೆಯನ್ನು ಸ್ವೀಕರಿಸುವಾಗ ಬ್ರಾಹ್ಮಣರ ಮನೆಯ ಭಿಕ್ಷೆಯನ್ನೇ ಸ್ವೀಕರಿಸ್ತಾ ಇದ್ದರು. ಹಾಗಾಗಿ ಒಬ್ಬ ಬ್ರಾಹ್ಮಣರ ಮನೆಗೆ ಹನುಮಂತಿಗೆ ಬಂದು ಕೇಳಿದ್ರಂತೆ, ಇಲ್ಲೆಲ್ಲಾದರೂ ತಮಗೆ ವಸತಿಗೆ ಯೋಗ್ಯವಾದಂತಹ ಸ್ಥಳ ಉಂಟೋ ಅಂತ. ಆವಾಗ ಅವರು ಹೇಳಿದ್ರಂತೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ, ಸಮೀಪದ ಶೀಗೇಹಳ್ಳಿ ಅನ್ನುವಂತಹ ಒಂದು ಗ್ರಾಮ ಇದೆ, ಅಲ್ಲಿಗೆ ನಿಮ್ಮನ್ನು ಕಳಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ದಿನವೂ ಈ ಸಂದರ್ಭಕ್ಕೆ ಒಬ್ಬರು ಭಕ್ತರು ಶೀಗೇಹಳ್ಳಿಗೆ ಹೋಗ್ತಾರೆ, ಅವ್ರು ಬರುವ ಸಮಯ ಆಯಿತು, ಹಾಗಾಗಿ ಅವರನ್ನು ಜೊತೆ ಮಾಡಿ ನಿಮ್ಮನ್ನು ಕಳಿಸೋಣ ಅಂತ ಯೋಚನೆ ಮಾಡಿದ್ದೇನೆ ಅಂತ ಹೇಳುವಾಗ ಆ ಹಿರಿಯರೊಬ್ಬರು ಶೀಗೇಹಳ್ಳಿಗೆ ದಿವಸ ಹೋಗುವವರು ಆ ಮಾರ್ಗವಾಗಿಯೇ ಬರ್ತಾರೆ.